ಅಂಡ್ ನಿಮ್ಮ ಪೇರೆಂಟ್ಸ್ ಮೇಲೆ ಫೈನಾನ್ಷಿಯಲ್ ಬರ್ಡನ್ ಆಗೋದು ಬೇಡ, KCET ಚೆನ್ನಾಗಿ ಮಾಡಬೇಕು ಅನ್ನೋ ನಿಮ್ಮೊಂದು ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ಟೇ ಇಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ಯು ಟುವರ್ಡ್ಸ್ ಸಕ್ಸಸ್. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಇಟ್ ಅಂಡ್ ವಾಚಿಂಗ್ ವಿಡಿಯೋಸ್ ಟಿಲ್ ದ ಎಂಡ್. KCETಗೆ ಹಾರ್ಡ್ಲಿ ಇನ್ನೊಂದು 25 ಡೇಸ್ ಇದೆ ಅಷ್ಟೇನೆ. ಈ 25 ಡೇಸ್ ಅಲ್ಲಿ ನೀವೇನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ತಾ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ತಾನೆ. ಸೊ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೋಬಿಡಿ. ಅಂಡ್ ಈ ವಿಡಿಯೋದಲ್ಲಿ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿನ ಹೇಳಕ್ ಬಂದಿದ್ದೀನಿ ಆಯ್ತಾ. ಸೊ ನೀವು ಇವಾಗ ಈ 25 ಡೇಸ್ ಅಲ್ಲಿ ಏನೇನ್ ಮಾಡಬೇಕು ಅನ್ನೋದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇರುತ್ತೆ. ಆ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಿಮ್ಗೆ ಆದಷ್ಟು ಬೇಗ ಹೇಳಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ 4 ಸಬ್ಜೆಕ್ಟ್ಸ್ಗೆ ಸಬ್ಜೆಕ್ಟ್ ವೈಸ್ ಏನೇನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮ್ಗೆ ಏನೇನು ಎಸೆನ್ಷಿಯಲ್ ಇದೆ ಅಂಡ್ ಅದಕ್ಕೆ ಯಾವ ಯೂಟ್ಯೂಬ್ ಚಾನಲ್ ಬೆಸ್ಟ್ ಇದೆ ಅಂಡ್ ಬೆಸ್ಟ್ ರಿಸೋರ್ಸಸ್ ಏನೇನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅನ್ಸುತ್ತೆ ದಟ್ ಈ ಚಾನಲ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೀವು KCET ಕೊಟ್ರೆ ಯು ವಿಲ್ ಬಿ ಮಿಸ್ಸಿಂಗ್ ಔಟ್ ಆನ್ ಅ ಲಾಟ್ ಆಫ್ ಥಿಂಗ್ಸ್ ಅಂತ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಫಿಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ವಿಡಿಯೋಸ್ ಅಲ್ಲೂ ತುಂಬಾ ಜನ PYQ ಸಾಲ್ವ್ ಮಾಡಕ್ಕೆ ಒಂದು ಒಳ್ಳೆ ಬುಕ್ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದು ಫಿಸಿಕ್ಸ್ ಬಾಲಾದವರ 19 ಇಯರ್ಸ್ ಚಾಪ್ಟರ್ ವೈಸ್ ಸಾಲ್ವ್ ಪೇಪರ್ಸ್ ಅನ್ನೋ ಈ ಬುಕ್ ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಪಾಸ್ಟ್ 5 ಇಯರ್ಸ್ ಪೇಪರ್ ಅನಾಲಿಸಿಸ್ ಜೊತೆಗೆ ಮೋರ್ ದನ್ 3000 ಪಾಸ್ಟ್ ಇಯರ್ ಕ್ವಶನ್ಸ್ ಇರುತ್ತೆ. ಅಂಡ್ ಪ್ರತಿಯೊಂದು ಕ್ವಶನ್ಗೂ ಸ್ಟೆಪ್ ವೈಸ್ ಡೀಟೇಲ್ ಸೊಲ್ಯೂಷನ್ ಇರೋದ್ರಿಂದ ನೀವು ಆನ್ಸರ್ಗೋಸ್ಕರ ಅಲ್ಲಿ ಇಲ್ಲಿ ಹುಡ್ಕೋ ಹಾಗೆ ಇಲ್ಲ. ಒಂದ್ಸಲ ನೀವು ಚಾಪ್ಟರ್ ಮುಗಿಸಿದ ತಕ್ಷಣ ಆ ಚಾಪ್ಟರ್ ಅಲ್ಲಿ ಯಾವ PYQs ಇದೆ 19 ಇಯರ್ಸ್ PYQs ಅಷ್ಟನ್ನು ಕೂಡ ಈ ಬುಕ್ ಅಲ್ಲಿ ಒಂದೇ ಸಲ ಸಾಲ್ವ್ ಮಾಡ್ಬಿಡ್ಬೋದು. ಇದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂಡ್ ಆಲ್ಸೋ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ದಟ್ KCET ಬಂದಿರೋ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಿದ್ದೀರಾ ಅಂತ ಹೇಳಿ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಬುಕ್ ನ, ತುಂಬಾ ಚೆನ್ನಾಗಿದೆ. ಈ ಬುಕ್ ಅಮೆಜಾನ್ ಮತ್ತೆ PW ಆನ್ಲೈನ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಫಿಸಿಕ್ಸ್ ಅಂದ ತಕ್ಷಣ ಎಷ್ಟೊಂದು ಜನ ಭಯ ಪಡ್ತಿರ್ತೀರಾ ದಟ್ ಕ್ವಶನ್ಸ್ ಟ್ವಿಸ್ಟೆಡ್ ಇರುತ್ತೆ ಹಾಗೆ ಹೀಗೆ ಅಂತ. ಹಂಗೇನಿರಲ್ಲ. KCET ಫಿಸಿಕ್ಸ್ ತುಂಬಾನೇ ಈಸಿ ಇರುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪ್ರತಿಯೊಂದು ಚಾಪ್ಟರ್ದು ಫಾರ್ಮುಲಾಸ್ ನಿಮಗೆ ಥರೋ ಇರಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು ಅಂತಂದ್ರೆ ಒಂದು ಚಾಪ್ಟರ್ ಓದ್ತೀರಾ, ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸ್ ಓದ್ತೀರಾ ಅನ್ಕೊಳ್ಳಿ, ಅದೆಲ್ಲ ಫಾರ್ಮುಲಾಸ್ ಒಂದ್ ಕಡೆ ಲಿಸ್ಟ್ ಡೌನ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ನೀವು ಮ್ಯಾಗ್ನೆಟಿಸಮ್ ಹೋಗೋಕ್ಕಿಂತ ಮುಂಚೆ ಎಲೆಕ್ಟ್ರೋಸ್ಟಾಟಿಕ್ಸ್ ಎಲ್ಲ ಫಾರ್ಮುಲಾಸ್ ರಿವೈಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಹೋದ್ರೆ ನಿಮ್ಗೆ ಅಲ್ಲಿ ಈ ಫಾರ್ಮುಲಾಸ್ ಥರೋ ಆಗ್ಬಿಡುತ್ತೆ. ಅಂಡ್ ಐ ವಾಂಟ್ ಆಲ್ ಆಫ್ ಯು ಟು ಬಿ ವೆರಿ ಮಚ್ ಥರೋ ವಿತ್ ದ ಫಾರ್ಮುಲಾಸ್. ಯಾವ ತರ ಅಂತಂದ್ರೆ ಮಧ್ಯರಾತ್ರಿ ನಿಮ್ನ ನಿದ್ದೆಯಿಂದ ಬಿಟ್ಟು ಕೇಳಿದ್ರು ನೀವು ಆ ಫಾರ್ಮುಲಾ ಹೇಳ್ತಿರ್ಬೇಕು. ಆ ತರ ನೀವು ಫಾರ್ಮುಲಾಸ್ ರೆಡಿ ಇದ್ರೆ ಫಿಸಿಕ್ಸ್ ಅಲ್ಲಿ ಹಾಫ್ ಆಫ್ ದ ಪೇಪರ್ ನೀವು ಮಾಡೇ ಬಿಡ್ತೀರಾ. ಅದಾದ್ಮೇಲೆ ಇನ್ ಬಾಕಿದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಈಸಾಗಿ ಆಗ್ಬಿಡುತ್ತೆ. ಸೊ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಪ್ರತಿ ಚಾಪ್ಟರ್ ಆದ್ಮೇಲೆ ಒಂದಷ್ಟು PYQs ನೋಡಿ, ನಿಮ್ಗೇನೆ ಇದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಅಂಡ್ ಫಿಸಿಕ್ಸ್ಗೆ ನನ್ನ ಬೆಸ್ಟ್ ರಿಸೋರ್ಸಸ್ ಅಥವಾ ಬೆಸ್ಟ್ ಯೂಟ್ಯೂಬ್ ಚಾನಲ್ ನ ನೀವು ಕೇಳೋದಾದ್ರೆ ನಾನು ಸಜೆಸ್ಟ್ ಮಾಡೋದು ಫಿಸಿಕ್ಸ್ ವಾಲಾದವರ ಉಮೀದ್ ಬ್ಯಾಚ್ ಏನಿದೆ. ಅಂಡ್ ಈಗಿನ ಬ್ಯಾಚ್ ಅಲ್ಲ, 2022 ನಾನು KCET ಬರ್ದಿದ್ದ ಟೈಮಲ್ಲಿ ಉಮೀದ್ ಬ್ಯಾಚ್ ಅಂತ ಮಾಡಿರ್ತಾರೆ, ನೀಟ್ ಕ್ರಾಶ್ ಕೋರ್ಸ್ಗೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಫ್ರೀ ಇದೆ. ಸೊ ಆ 2022 ಉಮೀದ್ ಬ್ಯಾಚ್ ನ ನೀವು ಚೆಕ್ಔಟ್ ಮಾಡಿ, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ಈಸ್ ವೆರಿ ಗ್ರೇಟ್ ಅಂಡ್ ದಟ್ ಈಸ್ ವೆರಿ ಗುಡ್ ಫಾರ್ KCET. ಅಂದ್ರೆ ನೀಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ KCET ಇಂತ, ಬಟ್ ನೀವು ಆ ಲೆವೆಲ್ ಪ್ರಿಪೇರ್ ಆದ್ರೆ KCET ನ ಈಸಿಯಾಗಿ ಮಾಡ್ಬಿಡ್ಬೋದು. ಅದಕ್ಕೋಸ್ಕರ ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬರೋದಾದ್ರೆ ಇದರಲ್ಲಿ 3 ಆಸ್ಪೆಕ್ಟ್ಸ್ ಇದೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಇನ್ನೊಂದು ಆರ್ಗಾನಿಕ್ ಕೆಮಿಸ್ಟ್ರಿ, ಇನ್ನೊಂದು ಇನ್ಆರ್ಗಾನಿಕ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಗೆ ನಾನು ರೆಕಮೆಂಡ್ ಮಾಡೋದು ಏನಂದ್ರೆ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಅಥವಾ ಅದು ಇದು ಲೆಕ್ಚರ್ಸ್ ಏನು ನೋಡಕ್ ಹೋಗ್ಬೇಡಿ. NCERT ಬುಕ್ ಏನಿದೆ ತುಂಬಾನೇ ಚೆನ್ನಾಗಿ ಸ್ಟ್ರಕ್ಚರ್ಡ್ ಆಗಿದೆ ಅಂಡ್ ತುಂಬಾ ಸಿಂಪಲ್ ಆಗಿ ಕೂಡ ಇದೆ. ಇಲ್ಲಿವರೆಗೂ ಓದೇ ಇರಲ್ಲ ಎಷ್ಟೊಂದು ಜನ ಗೊತ್ತು, ಬಟ್ ಇವಾಗ ನೀವು ಓದಕ್ ಕೂತ್ಕೊಂಡ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ದಟ್ ಓಕೆ ಟೆಕ್ಸ್ಟ್ ಬುಕ್ ಅಲ್ಲೇ ಇಷ್ಟೊಂದು ನೀಟಾಗಿ ಕೊಟ್ಟಿದ್ದಾರೆ, ಒಂದು ರೆಫರೆನ್ಸ್ ಬುಕ್ ತರ ಕೊಟ್ಟಿದ್ದಾರೆ ಅಂತ ಹೇಳಿ. ಏನೇನ್ ಫಾರ್ಮುಲಾಸ್ ಇದೆ ಅಂಡ್ ಏನೇನ್ ರೆಪ್ರೆಸೆಂಟೇಷನ್ಸ್ ಇದೆ ಅದ್ರ ಜೊತೆಗೆ NCERT ಎಕ್ಸರ್ಸೈಸ್ ಕ್ವಶನ್ಸ್ ನೀವು ತರವಾಗಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಬೇಕಾದಷ್ಟು ಆಯ್ತಾ ಫಿಸಿಕಲ್ ಕೆಮಿಸ್ಟ್ರಿ ಆರಾಮಾಗಿ ಚೆನ್ನಾಗಿ ಮಾಡ್ತೀರಾ. ನೆಕ್ಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾ ಜನಕ್ಕೆ ಹೆಡೇಕೆ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಇವತ್ತು ಓದಿರ್ತೀರಾ, ನೆಕ್ಸ್ಟ್ ಸಂಜೆ ನೋಡಿದ್ರೆ ಏನೋ ಹೊಸ ಟಾಪಿಕ್ ತರ ಕಾಣಿಸ್ಬಿಡುತ್ತೆ. ಆಮೇಲೆ ರಿಯಲೈಸ್ ಮಾಡ್ಕೋತೀರಾ ದಟ್ ಬೆಳಗ್ಗೆ ನಾನು ಇದೇ ಟಾಪಿಕ್ ಓದಿದ್ದು ಅಂತ. ಸೊ ರಿಲೇಟ್ ಮಾಡ್ಕೋತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಟ್ರಸ್ಟ್ ಮೀ, ಯು ಆರ್ ನಾಟ್ ದ ಓನ್ಲಿ ಒನ್, ಇನ್ಕ್ಲೂಡಿಂಗ್ ಮೀ. ಎಲ್ರಿಗೂ ಅದೊಂದ್ಸಲ ಆಗಿರುತ್ತೆ. ನಾನು ರೆಕಮೆಂಡ್ ಮಾಡೋದು ಆರ್ಗಾನಿಕ್ ಕೆಮಿಸ್ಟ್ರಿ ಏನಂತ ಅಂದ್ರೆ ಒಂದು ಮೈಂಡ್ ಮ್ಯಾಪ್ಸ್ ತರ ಮಾಡ್ಕೊಳ್ಳಿ. ಇವಾಗ ಯಾವುದೋ ಒಂದು ಕಾಂಪೌಂಡ್ ಬಗ್ಗೆ ಓದ್ತಿರ್ತೀರಾ ಅಂದ್ರೆ ಅದನ್ನ ಮಧ್ಯದಲ್ಲಿ ಇಟ್ಕೊಂಡು ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಪ್ರಿಪರೇಷನ್ ಯಾವ ತರ ಅಂದ್ರೆ ಪಿಕ್ಟೋರಿಯಲ್ ಮೆಮೊರಿನ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಯಾಕಂದ್ರೆ ನಮ್ಮ ನಾರ್ಮಲ್ ಮೆಮೊರಿ ಅಂತೂ ವರ್ಕ್ ಆಗ್ತಿಲ್ಲ ಆರ್ಗಾನಿಕ್ ಕೆಮಿಸ್ಟ್ರಿಗೆ. ಸೊ ಏನಾದ್ರು ಒಂದು ಎಕ್ಸ್ಟ್ರಾ ಡಿವೈಸ್ ಮಾಡ್ಬೇಕಲ್ವಾ. ಸೊ ಈ ಪಿಕ್ಟೋರಿಯಲ್ ಮೆಮೊರಿನ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಆರ್ಗಾನಿಕ್ ಕೆಮಿಸ್ಟ್ರಿಲಿ ಇರೋ ಎಲ್ಲ ಕನ್ವರ್ಷನ್ಸ್ ಮತ್ತೆ ಎಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ನಾವು ನೆನ್ಪಿಟ್ಕೊಳ್ಳೋಕೆ ಪಾಸಿಬಲ್ ಆದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾನೇ ಎಡ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮೈಂಡ್ ಮ್ಯಾಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಟ್ರೈ ಔಟ್ ಮಾಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಆರ್ಗಾನಿಕ್ ಕೆಮಿಸ್ಟ್ರಿ ನೇಮ್ಡ್ ರಿಯಾಕ್ಷನ್ಸ್ ಆಯ್ತಾ. ನೇಮ್ಡ್ ರಿಯಾಕ್ಷನ್ಸ್ ಇಂದ ಅರೌಂಡ್ 5 to 6 ಕ್ವಶನ್ಸ್ ಕಂಟಿನ್ಯೂಸ್ಲಿ ಕೇಳ್ತಿದ್ದಾರೆ KCET ಲಿ. ಸೊ ಮೇಕ್ ಅ ನೋಟ್ ಆಫ್ ದಟ್. ನೇಮ್ಡ್ ರಿಯಾಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿಗೆ ನೀವು ಬೆಸ್ಟ್ ಯೂಟ್ಯೂಬ್ ಚಾನಲ್ ನನ್ನ ಕೇಳೋದಾದ್ರೆ ಅಪ್ನಿ ಕಕ್ಷಾದ ಒಂದು ಪ್ಲೇ ಲಿಸ್ಟ್ ಇದೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ಔಟ್ ಮಾಡಿ ಆಯ್ತಾ. ತುಂಬಾನೇ ಚೆನ್ನಾಗಿದೆ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮ್ಗೆ ಆರ್ಗಾನಿಕ್ ಕೆಮಿಸ್ಟ್ರಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತೆ ಅದೇ ತರ ನಾವು ಕಂಪ್ಲೀಟ್ ಥಿಯರಿ, ತುಂಬಾನೇ ಜಾಸ್ತಿ ಕಾಂಟೆಂಟ್ ಇರುತ್ತೆ ಅಂಡ್ ನೆನ್ಪಿಟ್ಕೊಳ್ಳೋ ವಿಷಯಗಳು ತುಂಬಾ ಇರುತ್ತೆ. ಇದಕ್ಕೂ ನೀವು ಮಾಡ್ಬೇಕಾಗಿರೋದು ಒಂದಷ್ಟು ಫ್ಲಾಶ್ ಕಾರ್ಡ್ಸ್ ಮತ್ತೆ NCERTಗೆ ಸ್ಟಿಕ್ ಆನ್ ಆಗೋದು. ಈಗ ಓಕೆ ಎಷ್ಟೊಂದು ಯೂಟ್ಯೂಬ್ ವಿಡಿಯೋ ನೋಡ್ತೀರಾ, ಎಲ್ಲರೂ ಒಂದೊಂದ್ ತರ ಹೇಳಿರ್ತಾರೆ, ಸ್ವಲ್ಪ ಜನ ಅಡಿಷನಲ್ ಇನ್ಫಾರ್ಮೇಶನ್ ಹೇಳಿರ್ತಾರೆ, ಸ್ವಲ್ಪ ಜನ ಏನು ಹೇಳೇ ಇರೋದಿಲ್ಲ, ಲೈಕ್ ಸುಮ್ಮನೆ ಮೇಲ್ ಹೇಳಿರ್ತಾರೆ. ಅದಕ್ಕೋಸ್ಕರ
ನೀವು ನೀಟಾಗಿ ಫಸ್ಟ್ ಟೆಕ್ಸ್ಟ್ ಬುಕ್ನ ಒಂದ್ಸಲ ಕರೆಕ್ಟಾಗಿ ಓದಿ ನೆಕ್ಸ್ಟ್ PYQ ಸಾಲ್ವ್ ಮಾಡಿದ್ರೆ ಯಾವ ಏರಿಯಾದಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಪರ್ಟಿಕ್ಯುಲರ್ ಏರಿಯಾಗೆ ನಿಮ್ಗೆ ಏನಾದರೂ ಇನ್ನ ಡೌಟ್ಸ್ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಸ್ಪೆಸಿಫಿಕ್ ಯೂಟ್ಯೂಬ್ ವಿಡಿಯೋ ನೋಡಬಹುದು ಹೊರತು ಸುಮ್ಮನೆ ಇಡೀ ಚಾಪ್ಟರ್ಗೆ ಇನ್ಆರ್ಗ್ಯಾನಿಕ್ ಯೂಟ್ಯೂಬ್ ವಿಡಿಯೋ ನೋಡ್ತಾ ಹೋದ್ರೆ ನಿಮಗೆ ಪ್ರೋಗ್ರೆಸ್ ಕಾಣಲ್ಲ. ಆಯ್ತಾ, ಪ್ರೋಗ್ರೆಸ್ ಇನ್ ದ ಸೆನ್ಸ್ ನೋಡ್ತಾನೆ ಇರ್ತೀರಾ, ಅದು ಹಾಗೆ ನಡೀತಾನೆ ಇರುತ್ತೆ, ಯುಲ್ ಸ್ಟಿಕ್ ಆನ್ ಇನ್ ದ ಸೇಮ್ ಲೂಪ್. ಸೊ ಆ ಲೂಪಲ್ಲಿ ಎಂಟರ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಇಫ್ ಐಮ್ ಟೆಲ್ಲಿಂಗ್ ದಿಸ್, ನಾನು ಆ ಮಿಸ್ಟೇಕ್ ಮಾಡಿದ್ದೀನಿ ಅಂತ, ಸೊ ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ದಟ್ ಈ ಮಿಸ್ಟೇಕ್ನ ಮಾಡಬೇಡಿ ಅಂತ. ವಿತ್ ದಟ್ ಇನ್ಆರ್ಗ್ಯಾನಿಕ್ ವಿಲ್ ಬಿ ಸಾರ್ಟೆಡ್. ನೆಕ್ಸ್ಟ್ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡೋಣ. ಮ್ಯಾಥಮೆಟಿಕ್ಸ್ಗೆ ಐ ಡೋಂಟ್ ಥಿಂಕ್ ದರ್ ಇಸ್ ಅ ನೀಡ್ ಆಫ್ ಎನಿ ಯೂಟ್ಯೂಬ್ ವಿಡಿಯೋ ಆರ್ ಸಮಥಿಂಗ್, ಬಟ್ ನೇಹಾ ಅಗರ್ವಾಲ್ದು ಮ್ಯಾಥಮೆಟಿಕಲಿ ಇನ್ಕ್ಲೈನ್ಡ್ ಅನ್ನೋ ಚಾನಲ್ ಏನಿದೆ ಅಲ್ಲಿ CBSE ಎಕ್ಸಾಮ್ಸ್ಗೆ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ, ನೀವು ಚೆಕ್ಔಟ್ ಮಾಡಿ ಒಂದ್ಸಲ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈಕ್ CBSE ಲೆವೆಲ್ ಮಾಡಿಸಿದ್ದಾರೆ, ವಿಚ್ ಇಸ್ ಮೋರ್ ದನ್ ಎನಫ್ ಫಾರ್ KCET. ಅಲ್ಲಿ ನೀವು ಏನಕ್ಕೆ ನೋಡಬೇಕು ಅಂತಂದ್ರೆ ಫಸ್ಟ್ ನೀವು NCERT ತಗೊಳ್ಳಿ ಮ್ಯಾಥಮೆಟಿಕ್ಸ್ದು, ಪ್ರತಿಯೊಂದು ಎಕ್ಸರ್ಸೈಸ್ ಕ್ವಶನ್, ಪ್ರತಿಯೊಂದು ಎಕ್ಸಾಂಪ್ಲರ್ ಕ್ವಶನ್ ನ ಟ್ರೈ ಔಟ್ ಮಾಡಿ, ಬರ್ದು ಪ್ರಾಕ್ಟೀಸ್ ಮಾಡಿ. ಯಾವ ತರ ಆಗಿರ್ಬೇಕು ಅಂದ್ರೆ ನೀವು ಎಸ್ಪೆಷಲಿ ಎಕ್ಸರ್ಸೈಸ್ ಕ್ವಶನ್ಸ್, ನೀವು ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಫೈನಲ್ ಆನ್ಸರ್ ಗೊತ್ತಿರ್ಬೇಕು ಮೊದಲೇ. ಓಕೆ, ಸಾಲ್ವ್ ಮಾಡೋ ಪ್ರೊಸೀಜರ್ ಗೊತ್ತಿರಬೇಕು, ಬಟ್ ಸ್ಟಿಲ್ ನಿಮ್ಗೆ ಆ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಫೈನಲ್ ಆನ್ಸರ್ ಆಲ್ರೆಡಿ ಗೊತ್ತಿರಬೇಕು. ಈ ತರ ಥರೋ ಆದ್ಮೇಲೆ ಯು ಕ್ಯಾನ್ ಗೋ ವಿತ್ ಸಾಲ್ವಿಂಗ್ ದ PYQs. ಅದು ಬಿಟ್ರೆ NCERT ಇಸ್ ಮೋರ್ ದನ್ ಎನಫ್ ಫಾರ್ ಯೋರ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಎಸ್ಪೆಷಲಿ. ಅಂಡ್ ಅದ್ರ ಜೊತೆಗೆ ಎಕ್ಸಾಂಪ್ಲರ್ ಮಾಡಿದ್ರೆ ಇಟ್ ವಿಲ್ ಬಿ ಪ್ಲಸ್. ಯಾಕಂದ್ರೆ ಅರೌಂಡ್ 50 to 55 ಕ್ವಶನ್ಸ್ ಡೈರೆಕ್ಟ್ಲಿ NCERT ಇಂದ ಬಂದ್ರು ಒಂದು 5 to 6 ಕ್ವಶನ್ಸ್ ಎಕ್ಸಾಂಪ್ಲರ್ ಇಂದ ಕೊಟ್ಟಿರ್ತಾರೆ. ಆ ಎಕ್ಸಾಂಪ್ಲರ್ ಮಾಡಿಬಿಟ್ರೆ ನಿಮ್ಗೆ ಆ 5 to 6 ಕ್ವಶನ್ಸ್ ಕವರ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಅಷ್ಟೇನೆ. ಈ ತರ ಎಕ್ಸರ್ಸೈಸ್ ಕ್ವಶನ್ಸ್ ಮಾಡುವಾಗ ಒಂದಷ್ಟು ಟಾಪಿಕ್ ಮೇಲೆ ಅಥವಾ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ವಶನ್ಸ್ ಮೇಲೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಅವಾಗ ಮಾತ್ರ ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ತುಂಬಾನೇ ವಿಡಿಯೋಸ್ ಇದೆ, ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಬಯಾಲಜಿ. ತುಂಬಾ ಜನ ಬಯಾಲಜಿ ಈಗ ಅಷ್ಟೊಂದೇನು ಪ್ರಿಫರ್ ಮಾಡ್ತಿರಲ್ಲ, ಬಟ್ ಸ್ಟಿಲ್ ಬಯಾಲಜಿನೂ ಕವರ್ ಮಾಡ್ತಿದ್ದೀನಿ. ಯಾಕಂದ್ರೆ ಸ್ವಲ್ಪ ಜನ ವಿಲ್ ಬಿ ಗೋಯಿಂಗ್ ಟು ಅಲೈಡ್ ಸೈನ್ಸಸ್ ಆಫ್ಟರ್ ಯೋರ್ KCET ಎಕ್ಸಾಮಿನೇಷನ್. ನರ್ಸಿಂಗ್ ಇರ್ಬೋದು, BNYS ಇರ್ಬೋದು, BAMS ಇರ್ಬೋದು, ಈ ತರ ಕೋರ್ಸಸ್ ಅಪ್ಲೈ ಮಾಡ್ತಿರ್ತೀರಾ. ಅದಕ್ಕೋಸ್ಕರ ಬಯಾಲಜಿಗೆ ಎಲ್ಲರೂ ನಿಮ್ಗೆ ಅಷ್ಟರಲ್ಲಿ ಆಲ್ರೆಡಿ ಹೇಳಿರ್ತಾರೆ, NCERT ಇಸ್ ದ ಒನ್ ಅಂಡ್ ಓನ್ಲಿ ಥಿಂಗ್ ವಿಚ್ ಯು ನೀಡ್ ಟು ರೆಫರ್. ಬಯಾಲಜಿಗೆ ನನ್ನ ಪ್ರಕಾರ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಬೇಡ, ಯಾವ ಕೋರ್ಸು ಬೇಡ, ಏನು ಬೇಡ. ಟೆಕ್ಸ್ಟ್ ಬುಕ್ಗೆ ಕರೆಕ್ಟಾಗಿ ಸ್ಟಿಕ್ ಆನ್ ಆಗಿ ಯಾವ ಪೇಜಲ್ಲಿ ಏನಿದೆ ಅಂತ ಹೇಳೋ ಥರ ನೀವು ಟೆಕ್ಸ್ಟ್ ಬುಕ್ನ ನೀಟಾಗಿ ಪ್ರಿಪೇರ್ ಆದರೆ ಸಾಕು. ನೀಟ್ ಅಷ್ಟೇ ಅಲ್ಲ ಅಥವಾ KCET ಅಷ್ಟೇ ಅಲ್ಲ, ಯಾವ್ದಾದ್ರು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬಿಡ್ಬೋದು. ಸೊ NCERT ಸ್ಟಿಕ್ ಆನ್ ಹಾಕೊಂಡು ಪ್ರತಿಯೊಂದು ಪೇಜಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂಡರ್ಲೈನ್ ಮಾಡಿಕೊಂಡು ಲೈಕ್ ಒಂದು ಪೇಜ್ ನೋಡಿದ ತಕ್ಷಣ ನಿಮ್ಗೆ ಆ ಪೇಜಲ್ಲಿ ಏನೇನು ಕಂಟೆಂಟ್ ಇದೆ ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ಬಿಡ್ಬೇಕು. ಈ ಥರ ಥರೋ ಆಗಿ 12ಗೆ ಎಸ್ಪೆಷಲಿ. 11th ಸ್ವಲ್ಪ ಮೇನ್ ಮೇಲೆ ನೋಡಿಕೊಂಡು ಯು ಕ್ಯಾನ್ ಸಾಲ್ವ್ ಸಮ್ PYQs ಅಂಡ್ ಗೆಟ್ ಇಟ್ ಸಾರ್ಟೆಡ್. ವಿತ್ ದಟ್ ನೋಟ್ ವಿ ಹವ್ ಟಾಕ್ಡ್ ಅಬೌಟ್ ಆಲ್ ದ ಸಬ್ಜೆಕ್ಟ್ಸ್. ಈ ತರ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜೀಸ್ ನಾನೇನೇನು ಹೇಳಿದ್ದೀನಿ, ಇಟ್ ಹ್ಯಾಸ್ ವರ್ಕ್ ನಾಟ್ ಓನ್ಲಿ ಫಾರ್ ಮೀ ಬಟ್ ಅ ಲಾಟ್ ಆಫ್ ಪೀಪಲ್ ಇನ್ ದ ಲಾಸ್ಟ್ 2 years. ಅದು ಎಕ್ಸ್ಪೀರಿಯನ್ಸ್ ಮೇಲೆನೆ ಅಂಡ್ ವರ್ಕೌಟ್ ಆಗಿ ಟ್ರೈಡ್ ಅಂಡ್ ಟೆಸ್ಟೆಡ್ ರಿಸಲ್ಟ್ಸ್ ಬೇಸಿಸ್ ಮೇಲೆ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಿಮ್ಗೆ ಏನೋ ಒಂದು ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂತ. ಸೊ ಅಂದ್ರೆ ನಿಮ್ ರೊಟೀನ್ಗೆ ಇನ್ಕಲ್ಕೇಟ್ ಮಾಡ್ಕೊಳ್ಳೋಕೆ ಪಾಸಿಬಲ್ ಇರುವಂತ ಏನೇನ್ ಪಾಸಿಟಿವ್ಸ್ ಇದೆ ಅದಷ್ಟು ಟೇಕ್ ಅವೇಸ್ ನ ತಗೊಂಡು ನಿಮ್ ರೊಟೀನ್ಗೆ ಇನ್ಕಲ್ಕೇಟ್ ಮಾಡ್ಕೊಂಡು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ, ಅದನ್ನ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡಿ. ಬಿಕಾಸ್ ದೇರ್ ಇಸ್ ಆಲ್ವೇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ನೀವು ಎಷ್ಟೇ ಕಷ್ಟಪಡ್ತಿದ್ರು ನಿಮ್ಗಿಂತ ಇನ್ನೊಂದು 1% ಕಷ್ಟಪಡ್ತಿರೋರು ಇರ್ತಾರೆ. ನೀವು ಅವ್ರಿಗೆ ಮ್ಯಾಚ್ ಮಾಡಬೇಕು ಅಂದ್ರೆ ನೀವೇನು ವರ್ಕ್ ಮಾಡ್ತಿದ್ದೀರಾ ಅದಕ್ಕಿಂತ 2% ಜಾಸ್ತಿ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ನಿಮಗೆ ಹೇಳ್ತಾ ಇದ್ರೆ ಸುಮ್ಮನೆ ಫಿಲಾಸಫಿ ಅಂತ ಅನ್ಸ್ಬೋದು, ಬಟ್ ಸ್ಟಿಲ್ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಮೇಕ್ಸ್ ದ ಡಿಫರೆನ್ಸ್ ಇನ್ ದಟ್ ಎಕ್ಸಾಮಿನೇಷನ್ ಡೇ. ಚಾಪ್ಟರ್ ವೈಸ್ ವೇಟೇಜ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಫಸ್ಟ್ ಸ್ಟೆಪ್ ಇಸ್ ಟು ಪ್ರಯಾರಿಟೈಸ್ ಯುವರ್ ಚಾಪ್ಟರ್ಸ್. ಅದಾದ್ಮೇಲೆ ಇವೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಅನಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವ್ದು ಬೆಸ್ಟ್ ಆಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೀವು ಚೆಕ್ಔಟ್ ಮಾಡ್ಕೊಂಡು ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡಿಕೊಂಡು ನಿಮ್ಮ ಎಫಿಷಿಯಂಟ್ ಪ್ರಿಪರೇಷನ್ನ ಇನ್ನೂ ಎಫಿಷಿಯಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. If you are watching these videos until the end by taking some of your time, then it tells how important KCET is for you. And ನಿಮ್ಮ ಪೇರೆಂಟ್ಸ್ ಮೇಲೆ ಫೈನಾನ್ಷಿಯಲ್ ಬರ್ಡನ್ ಆಗೋದು ಬೇಡ, KCET ಚೆನ್ನಾಗಿ ಮಾಡಬೇಕು ಅನ್ನೋ ನಿಮ್ಮೊಂದು ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ಟೇ ಇಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ಯು ಟುವರ್ಡ್ಸ್ ಸಕ್ಸಸ್. And I'm so happy for all of you for having it and watching videos till the end. ವಿಡಿಯೋಯಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಯೂಸ್ ಆಯಿತು ಅಂದ್ರೂ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಅವ್ರು ಅಷ್ಟು ಜನಕ್ಕೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು, ಸೊ ಅವ್ರಿಗೂ ಕೂಡ ಗೊತ್ತಾಗಲಿ. ಆ್ಯಂಡ್ ಇಷ್ಟೊತ್ತಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಹೇಳೋದೇ ಬೇಡ, ಬಟ್ ಸ್ಟಿಲ್ ಇನ್ನೂ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಕಂಟೆಂಟ್ನ ಮಿಸ್ ಔಟ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಕಮಿಂಗ್ ಡೇಸಲ್ಲಿ ತುಂಬಾ ವೀಡಿಯೋಸ್ ಬರ್ತಿರುತ್ತೆ ಈ ಚಾನಲಲ್ಲಿ. ನೀವು ಎಷ್ಟು ಜಾಸ್ತಿ ಪ್ರಿಪೇರ್ ಆಗ್ತಿರ್ತೀರೋ ಅದಕ್ಕಿಂತ ಜಾಸ್ತಿ ನನಗೆ ಇಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ದಟ್ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಸೊ ವಿ ಆರ್ ಟುಗೆದರ್ ಇನ್ ದಿಸ್. ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಕ್ರ್ಯಾಕ್ ಮಾಡೋಣ. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.